ಕೆಲಸ ತುಂಬಾ ಕಷ್ಟ ಇರುತ್ತೆ. ನೀವು ಅಂದ್ಕೋಬಹುದು ಇಲ್ಲಿ ಎಷ್ಟು ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು ಅಂತಂದ್ರೆ ನೋಡಿ. ಮಳೆ ಬಂದು ಎಲ್ಲ ಕೆಲಸ ಸ್ಟಾಪ್ ಆಗಿದೆ. ಲೋಡಿಂಗ್ ಈಗ ಏನೇನು ಗೈಸ್, ಮನೆ ಬೆಳಕಿದ್ರೆ ಬೆಳಕು. ಸೂಪರ್ ಅಲ್ಲ, ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ. ವಿಡಿಯೋ ಮಾಡ್ತಾ ಇದೀನಿ ಕಣಜ್ಜಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ಲಾಗಿಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇವತ್ತಿನ ಲಾಗಿನ್ ಸ್ಪೆಷಾಲಿಟಿ ಏನಂತ ಅಂದರೆ ಬನ್ನಿ ಹೇಳ್ತೀನಿ. ಇವತ್ತು ನಾನು ಬಂದಿರೋದು ಪಂಚನಹಳ್ಳಿ ಹತ್ರ ಇರೋ ತಿಂಬಳಾಪುರದ ಹತ್ರ. ಆ್ಯಂಡ್ ಇಲ್ಲಿ ಒಂದು ಫುಲ್ ಸೈಟ್ ಅದೇ 30-40 ಹೋಮ್ ಕನ್ಸ್ಟ್ರಕ್ಷನ್ ನಡೀತದೆ. ನಮ್ಮ ತಂದೆಯವರು ಏನೋ ಎಲೆಕ್ಟ್ರಿಷಿಯನ್ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಆ್ಯಂಡ್ ಇವತ್ತು ಏನಪ್ಪ ಮಾಡ್ತಾ ಇರೋದು, ಮೋಡ್ ಪೈಪ್ ಹಾಕ್ತಿದ್ದಾರೆ. ಆ್ಯಂಡ್ ಎಕ್ಸಾಮ್ಸ್ ಮುಗೀತಲ್ಲ, ಎಕ್ಸಾಮ್ಸ್ ಮುಗ್ದಿದ ಕಾರಣ ಏನೋ ಫ್ರೀ ಇರ್ತೀವಿ. ಅಪ್ಪನ ಜೊತೆ ಜಾಯಿನ್ ಆಗಿ ಈ ಕೆಲಸಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಬನ್ನಿ, ಈಗ ಏನೇನಿದೆ ಅಂತ ಅಂದರೆ ಇಲ್ಲಿ ನೋಡಿ, ಇದೇ ನೋಡ್ತಿದ್ದೀರಾ ಸ್ಪಾಟ್ ಲೈಟ್ ಬಾಕ್ಸು. ಆ್ಯಂಡ್ ಇದು ಏನಿದೆ ಫ್ಯಾನ್ ಬಾಕ್ಸು ಆ್ಯಂಡ್ ಜಂಕ್ಷನ್ ಬಾಕ್ಸು. ಅಲ್ಲಿ ನೋಡಿ ಅಲ್ಲೆಲ್ಲ ಪೈಪ್ ಇದೆ. ಆ್ಯಂಡ್ ನೀವೇ ನೋಡ್ಬೋದು, ಇದು ಫುಲ್ಲು ಹೆಂಗೆ ಅಂತ ಅಂದರೆ ಎಲ್ಲ ಪೈಪ್ ಹಾಕೋದು. ಆ್ಯಂಡ್ ಈ ಥರ ನೋಡಿ ತಂತಿ ಬರುತ್ತೆ ಇಲ್ಲಿ, ಈ ತಂತಿ ಇಲ್ಲಿ ಹೆಂಗೆ ಕಟ್ಟಿದಾರೋ ಅದೇ ತಂತಿನ. ಆ್ಯಂಡ್ ಇಲ್ಲಿ 4 ಇಂಚ್ ಏನೋ 4 ಅಡಿ 4 ಅಡಿ ಗ್ಯಾಪ್ ಇಟ್ಟು ಕಟ್ಟಬೇಕು. ಆ್ಯಂಡ್ ಟ್ರಸ್ಟ್ ಮಿ ಗೈಸ್, ಈ ಕೆಲಸ ತುಂಬ ಕಷ್ಟ ಇರುತ್ತೆ. ನೀವು ಅಂದ್ಕೋಬೋದು ಇಲ್ಲಿ ಎಷ್ಟು ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು ಅಂತಂದರೆ ನೋಡಿ, ಈ ಥರ ಚಪ್ಪಲಿ ಹಾಕೊಂಡು ಬರೋಂಗೇ ಇಲ್ಲ ನೋಡಿ. ಆಟೋಮೆಟಿಕ್ ಈ ಕಾಲಿಗೆ ಹಿಂಗೆ ಹೊಡೆದ್ಬಿಟ್ರೆ ಸಖತ್ತು ಇದಾಗಿರುತ್ತೆ. ಆ್ಯಂಡ್ ಹುಷಾರಾಗಿ ಓಡಾಡಬೇಕು. ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಓಕೆ, ಬಟ್ ಎಕ್ಸ್ಪೀರಿಯೆನ್ಸ್ ನಾವು ಅಪ್ಪಂಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ. ಅಪ್ಪ ಏಟ್ ಮಾಡ್ಕೊಂಡಿದ್ಯಾ ಈ ಕಂಬಿಲೆಲ್ಲ? ನಾನೇ ಯಾವುದೋ ಒಂದ್ಸತಿ ಯಾವುದೋ ಅರಸೀಕೆರೆ ಹತ್ರ ಯಾವುದೋ ಹಳ್ಳೀಲಿ ಹಿಂಗೆ ಮೋಲ್ಡ್ ಆಗ್ತಾಯಿದ್ವು. ನಾನೇ ಏನು ಮಾಡಿಬಿಟ್ಟಿದ್ದೆ, ಹಿಂಗೆ ಪೈಪ ಬೆಂಡೆಕೆರೆಯಲ್ಲಿ, ಕರೆಕ್ಟು ಬೆಂಡೆಕೆರೆಯಲ್ಲಿ ಅದೇನಾಗಿತ್ತಪ್ಪ, ಕಾಲಿಗೆ ಕಂಬಿ ಹೊಡೆದು ರಕ್ತ ಹೋಗ್ತೈತೆ. ನಾನೇ ಗಾಬರಿ ಆಗಿದ್ದೆ, ಏನಪ್ಪ ಹಿಂಗೆ ಹೋಗ್ತೈತಲ್ಲ. ಅವೇನಿಲ್ಲ ನೋಡಿ, ಇದೆ ಯಾವುದು ಈ ಗಮ್ಮು ಏನೋ ಇನ್ಸುಲೇಷನ್ ಟೇಪ್ ಬರುತ್ತಲ್ಲ, ಈ ಇನ್ಸುಲೇಷನ್ ಟೇಪ್ ಸುತ್ಕೊಂಡು ಆರಾಮಾಗಿ ಏನೋ ಅದಕ್ಕೇನೋ ಗಮ್ಮ ಏನೋ ಹಾಕ್ಬಿಟ್ಟು ಆರಾಮಾಗಿ ಕೆಲಸ ಇದು ಮಾಡಿದ್ರು. ಆ್ಯಂಡ್ ಬನ್ನಿ, ಸಾಕು ಮಾತಾಡಿ ಸಾಕು, ಇವಾಗ ಕೆಲಸ ಶುರು ಮಾಡೋಣ. ಇವಾಗ ಕಂಬಿ ಕಟ್ತಾರೆ ಕಂಬಿ ಎಲ್ಲ ಪೈಪ್ ಹೆಂಗೆ ಕಟ್ತಾರೆ ಅಂತ ತೋರಿಸಿ ನೋಡಿ ಕಂಬಿ ಕಟ್ಟೋದು ಅಂತ ನೋಡಿ. ಸೊ ಹಿಂಗಿರುತ್ತಾ, ಇದನ್ನು ಹಿಂಗೆ ಆ್ಯಂಡ್ ಈ ಥರ ಆಯಿತು, ಮುಗೀತು. ಇದು ಕಂಬಿ ಕಟ್ಟೋದು. ಈ ಥರ ಕಂಬಿ ಕಟ್ಕೊಂಡು ಎಲ್ಲ ಏನೇನಿದೆ ಅಲ್ಲೆಲ್ಲ ಕವರ್ ಮಾಡ್ಕೊಂಡು ಬರಬೇಕು. ಓಕೆ. ಸೊ ಗೈಸ್, ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ಮಳೆ ಬರ್ತಾಯಿದೆ. ಮಳೆ ಬಂದು ಎಲ್ಲ ಕೆಲಸ ಸ್ಟಾಪ್ ಆಗಿದೆ. ಗೈಸ್, ಮಳೆ ಬಂದಿರೋ ಕಾರಣ ಇವಾಗ ಇಲ್ಲೇ ಕೆಲಸ ಬಿಟ್ಟು ಆ್ಯಂಡ್ ಊರಿಗೆ ಹೋಗ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ಏನೋ ಶುರು ಮಾಡ್ತೀವಿ ಕೆಲಸನ. ಮಳೆ ಬರ್ತಾಯಿದೆ, ನೋಡ್ಬೋದು ನೀವು. ಓಕೆ, ನಮ್ಮಪ್ಪ ರೆಡಿ ಆಗ್ತಿದ್ದಾರೆ, ಹೋಗೋದೆ. ಸೊ ಗೈಸ್, ಮಳೆ ಬರ್ತಿರೋ ಕಾರಣ ಕೆಲಸ ಇಲ್ಲಿಗೆ ಸ್ಟಾಪ್ ಮಾಡಿ ಈಗ ಏನೋ ಊರಿಗೆ ಹೋಗೋ ಸಮಯ ಬಂದಿದೆ. ಆ್ಯಂಡ್ ನೋಡ್ತಿರ್ಬೋದು ನಮ್ಮೂರ ಸೈಡು ಮಳೆ, ನಮ್ಮೂರ ಸೈಡ್ ಅಂತಲ್ಲ ಎಲ್ಲ ಊರಲ್ಲೂ ಮಳೆ ಇದೆ. ಆ್ಯಂಡ್ ಈ ಎಕ್ವಿಪ್ಮೆಂಟ್ ಬಗ್ಗೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಇದೇಂತಕ್ಕೆ ಅಂತ ಗೊತ್ತಾಗುತ್ತೆ. ಆಮೇಲೆ ಕಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರು, ಕಟಿಂಗ್. ಓಕೆ, ಇಷ್ಟೆಲ್ಲ ತೊಗೊಳಕ್ಕೆ ಕೇಳವ್ರೆ. ಆ್ಯಂಡ್ ತೊಗೊಂಡು ಓಡಬೇಕು. ಇನ್ನೇ ಬಿಟ್ಟಿದ್ದೀರ, ಈ ಮಳೆ ಬರ್ತಾ ಇರೋ ಕಾರಣ ಕೆಲಸ ಸ್ಟಾಪ್ ಆಗಿಬಿಟ್ಟಿದೆ. ಬನ್ನಿ ಹೋಗೋಣ ಮನೆಗೆ. ಮಳೆಯಲ್ಲಿ ಹೆಂಗೋ ಸ್ನಾನ ಆಗಿಬಿಡ್ತಿದ್ದಕ್ಕೆ. ಈ ವೆದರಲ್ಲಿ ಆಫ್ ರೋಡಿಂಗು ನಮ್ಮ
ನಮ್ಮ ಹಳ್ಳಿಯ ಆಫ್ ರೋಡ್ ದಾರಿ ತಪ್ಪು ಇಲ್ಲಿ ಬಂದ್ಬಿಟ್ಟು ಓಹೋ ನೋಡಿ ಹೋಗ್ತ್ಯಾ ಫುಲ್ ಆಫ್ ರೋಡಿಂಗ್ ಈಗ ಏನಾಯ್ತು ಫುಲ್ ಕೆಸರಾಗೋಯ್ತು ಅನ್ಸುತ್ತೆ ಆತ ಬೇಕೆ ಮೇಯಿಸ್ತವ್ರೆ ಇಲ್ಲಿಂದ ಟ್ರಾವೆಲ್ ಮಾಡ್ತಾ ಸೀದಾ ಮನೆಗೆ ಬಂದು ಓಕೆ ಏನೋ ಹಾಕ್ಬಿಟ್ಟವ್ರೆ ಮನೇಲಿ ಓಕೆ ತಾತನ ಚಪ್ಪಲಿ ನೋಡ್ರಿ ಗೈಸ್ ಬರೀ ಸಡ್ಡೆ ಐತೆ ಎಲ್ಲ ಬೀಗ ಹಾಕೊಂಡು ಹೋಗೋರಲ್ಲಪ್ಪ ಓಕೆ ಓಕೆ ಸೊ ಏನಂದರೆ ಗೈಸ್ ನಮ್ಮ ಅಜ್ಜಿ ಎಲ್ಲ ಹೋಗಿದ್ದಾರೆ ಆ್ಯಂಡ್ ನಮ್ಮ ಮನೆಯಲ್ಲಿ ಎಲ್ಲ ತೋಟ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಹಾಗಾಗಿ ಬಂದಾಗ ಯಾರೂ ಇರಲಿಲ್ಲ ನಮ್ಮ ಪುಣ್ಯಕ್ಕೆ ಅಡುಗೆ ಮನೆಯಲ್ಲಿ ಏನಿದೆ ಅಂತ ಅಂದರೆ ಓಕೆ ಪಲಾವ್ ಮಾಡಿದ್ದಾರೆ ಆ್ಯಂಡ್ ಸಾಂಬಾರಿದೆ ರೈಸ್ಗೆ ಏನಾದ್ರು ಇಟ್ಕೊಂಡು ಏನೋ ಮಾಡ್ಕೋಬೋದು ಏನೋ ನಮ್ಮ ಅಜ್ಜಿಗೆ ಯೂಸ್ ಮಾಡಕ್ಕೆ ಬಂದಿಲ್ಲ ತಗೋ ಹೇಳ್ಕೊಡ್ಬೇಕು ತಾನೇ ನೀನು ಏನು ಗೊತ್ತಾಗತ್ತ ಅಜ್ಜಿಗೆ 90s ಅಜ್ಜಿ ಹಾಂ ನಾವು ಹೇಳ್ಕೊಟ್ರೆ ಕಲಿಯುತ್ತೆ ಇಲ್ಲಾಂದರೆ ಕಲಿಯಲ್ಲ ನಮ್ಮ ಅಜ್ಜಿ ಏನೇನು ಗೈಸ್ ಮನೆ ಬೆಳಕಿದ್ರೆ ಬೆಳಕು ಸೂಪರ್ ಅಣ್ಣ ಹಂಸಲೇಖ ಅವ್ರೇನ್ ಬರೆಯಲ್ಲ ಇಲ್ಲಿ ಶೀತಕ್ಕೆ ಎಷ್ಟು ಇರುವೆ ಹತ್ಬಿಟ್ಟವೆ ಹೋಗ್ತವೆ ಅರ್ಶನ ಅಡುಗೆ ಅರ್ಶನ ಹಾಕ್ತೀನಿ ಎದ್ದಾಗ ಇಡ್ಲಿ ತಿಂದಿದ್ದೆ ಇವರೇ ನಮ್ಮ ಅಜ್ಜಿ ವಿಡಿಯೋ ಮಾಡ್ತಾ ಇದ್ದೀನಿ ಕಡೆ ಅಜ್ಜಿ ಎಲ್ಲ ನೋಡ್ತಾರೆ ನಮ್ಮ ಮನೆ ಎಲ್ಲ ಹಿಂಗೆ ಗೊತ್ತಾಗಲಿ ಅಂತ ಹಾಂ ಹಾಂ ಹಂಗೆ ಎಲ್ಲೋಗಿದ್ದ ಅಜ್ಜಿ ಮನೆ ರಾತ್ರಿ ಮುದ್ದೆ ಮಾಡ್ಬಿಡ್ತ್ಯಾ ಮುದ್ದೆ ಮಾಡ್ಬಿಡು ಹಾಂ ಹಾಂ ಬಿಸಿ ಬಿಸಿ ಮುದ್ದೆ ಎರಡು ಎಲ್ಲೋಗಿದ್ವು ಓರಿಕಾಲ್ಗಳು ಕಡಿಗೆ ಹೋಗಲಿ ಬಿಡು ಹಂಗಾದ್ರೆ ಇವೆಲ್ಲಿ ಬಿಟ್ಟಿದ್ದ ಅಜ್ಜಿ ಏನು ಕಾಳು ಇವು ಏನು ಕಾಳು ಎಂಥದು ನಂಗೆ ಗೊತ್ತಾಗ್ತಿಲ್ಲಪ್ಪ ನಮ್ಗೆ ಹೆಂಗೆ ಗೊತ್ತಾಗ ಎಂಥದ್ದು ಓಹೋ ಮೆಕ್ಕೆಜೋಳ ಜೋಳನಾ ಗೊತ್ತಾಯ್ತು ನೋಡ ಯಾರಿಗೆ ಒಡೆದ ಕೆರೆಯಲ್ಲೇ ಯಾವ್ದು ಮದುವೆ ಇದೆ ಮದುವೆ ಅಲ್ಲ ಇದೇನೋ ಕೆಲಸ ಇತ್ತು ಮೋಲ್ಡು ಅದನ್ನ ಇಲ್ಲ ನಾಳೆ ಬೆಳಗ್ಗೆ ಹೋಗ್ಬೇಕು ಮಳೆ ಬಂತಲ್ಲ ಹೇಳು ಒಳ್ಳೆ ಚೆನ್ನಾಗಿ ಸಾಕಿದ್ರೆ ಗೈಸ್ ನಮ್ಮ ಮನೇಲಿರೋ ಹೋರಿಗಳು ಏನ್ ಕ್ಯೂಟಾಗಿ ಉಟ್ಬಿಟ್ಟಿದ್ಯಾ ನೀನು ಇವತ್ತಲ್ಲ ನಾಳೆ ಒಂದು ದಿವಸ ನಾನು ಸಾಕ್ತೀನಿ ನಾನು ಇಲ್ಲೇ ಬರಬೇಕು ಇಲ್ಲೇ ಇರಬೇಕು ಇದೇ ಊರಲ್ಲೇ ಇರಬೇಕು. ಹೋಪ್ ಸೊ ಗೈಸ್ ಈ ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇದೇ ರೀತಿ ಹೊಸ ಲಾಗ್ನ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ತವೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.